ದರ್ಶನ್ ಪರ ಸಿದ್ಧಾರ್ಥ ದಬೆ ವಾದವನ್ನು ಮಂಡಿಸ್ತಾರೆ. ಬಿಡಲ್ಲ, ಅವರು ಕೂಡ ಬಿಡಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ಮಹಾಜರ್ ಮಾಡಬೇಕಾದ್ರೆ ರಕ್ತದ ಕಲೆನೇ ಕಾಣಿಸಿಲ್ಲ, ಅಲ್ಲಿ ಬ್ಲಡ್ ಸ್ಟೈನ್ ಎಲ್ಲೂ ಇರಲಿಲ್ಲ ನಾವು ಮಹಾಜರ್ ಮಾಡ್ತಕ್ಕಂಥ ಟೈಮಲ್ಲಿ. 3 ದಿನಗಳ ಬಳಿಕ ಬಟ್ಟೆಯನ್ನು ವಶಕ್ಕೆ ಪಡ್ಕೊಳ್ತಾರೆ ಇವರು. 12 ದಿನಗಳಾದ ಮೇಲೆ ಪುನೀತ್ ಹೇಳಿಕೆಯನ್ನು ದಾಖಲು ಮಾಡ್ತಾರಲ್ಲ, ಇದು ನಮಗೆ ಸಂಶಯ ಮೂಡಿಸ್ತಾ ಇದೆ. ಕೋರ್ಟ್ ಒಂದು ಕಡೆ ಹೇಳೋದು, ಯಾವ ಅವಧಿಯಲ್ಲಿ ಏನು ದಾಖಲು ಮಾಡಿಕೊಂಡ್ರು, ಏನು ಬರೆದ್ರು ಅನ್ನೋದಲ್ಲಪ್ಪ ಇಂಪಾರ್ಟೆಂಟು, ಏನು ಅದನ್ನು ಮೆನ್ಷನ್ ಮಾಡಿದ್ದಾರಲ್ಲಿ, ಯಾವ ಟೈಮಲ್ಲಿ ಏನು ಬರ್ಕೊಂಡ್ರು ಅನ್ನೋದಲ್ಲ, ಏನು ಬರೆದ್ರು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಟೈಮನ್ನಲ್ಲಿ ಪ್ರಸ್ತಾಪ ಮಾಡಬೇಡಿ ಅನ್ನೋ ಒಂದು ಆಯಾಮದಲ್ಲಿ ಸುಪ್ರೀಂ ಕೋರ್ಟ್ ಮಾತಾಡಿದೆ. ಮಹಾಜರ್ ಮಾಡಬೇಕಾದ್ರೆ ರಕ್ತದ ಕಲೆನೇ ಇರಲಿಲ್ಲ ಸ್ವಾಮಿ. 3 ದಿನ ಆಯಿತಾ ಇವ್ರ ಬಟ್ಟೆ ವಶಕ್ಕೆ ಪಡ್ಕೊಳ್ಳೋಕ್ಕೆ? 12 ದಿನ ಆದಮೇಲೆ ಪುನೀತ್ ಹೇಳಿಕೆ ದಾಖಲಾಗುತ್ತೆ. ಇದೇ ನಮಗೆ ಡೌಟು ತರಿಸ್ತಾ ಇರೋದು. ಇದ್ಯಾವುದೂ ನಂಬಕ್ಕಾಗಲ್ಲ ನಾವು. ಜೂನ್ 10ನೇ ತಾರೀಕು ಪ್ರತ್ಯಕ್ಷದರ್ಶಿ ಬೆಂಗಳೂರಲ್ಲೇ ಇದ್ದರು, ಯಾಕೆ ಹೇಳಿಕೆ ದಾಖಲಿಸ್ತಿಲ್ಲ ಇವರು? ಪ್ರತ್ಯಕ್ಷದರ್ಶಿ ಬೆಂಗಳೂರಲ್ಲೇ ಇದ್ದರು, ಯಾಕೆ ಇವರು ಅವರ ಸ್ಟೇಟ್ಮೆಂಟ್ ತೊಗೊಳ್ಳಿಲ್ಲ ಇವರು? ಜೂನ್ 11 ಬೇರೆಡೆ ಪ್ರಯಾಣ ಮಾಡಿ ಜೂನ್ 21ಕ್ಕೆ ವಾಪಸ್ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನೋ ಒಂದು ವಿಚಾರವನ್ನು ಕೂಡ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋಕ್ಕೆ ಸಂತೋಷ ಆದರೆ ಸಂತೋಷ ಅಂದರೆ ಸುಪ್ರೀಂ ಕೋರ್ಟ್ನ ಒಂದಷ್ಟು ಗಮನಿಸುವಿಕೆ ಅಥವಾ ಹೈಕೋರ್ಟ್ ಬಗ್ಗೆಗಿನ ಅವರೊಂದು ಅಸಮಾಧಾನ ಗಮನಿಸ್ತಾ ಇದ್ದರೆ ಒಂದು ಹಂತಕ್ಕೆ ಬೇಲ್ ರದ್ದಾಗುವ ಲಕ್ಷಣಗಳು ಸಾಧ್ಯತೆ ಜಾಸ್ತಿ ಇದೆಯಾ ಅಂತ ಸಂತೋಷ್. ಖಂಡಿತವಾಗಿಯೂ ರಮಕಾಂತ್, ಏನಂದರೆ ಕಾನೂನು ತಜ್ಞರುಗಳ ಅಭಿಪ್ರಾಯವನ್ನು ನಾವು ಗಮನಿಸ್ತಾ ಹೋದರೆ ಎಲ್ಲ ಒಂದು ಕಡೆ ನೀವು ಹೇಳಿದಾಗೆ ಹೈಕೋರ್ಟ್ ನೀಡಿರುವಂಥ ಆದೇಶ ಏನಿದೆ, ಆದೇಶಕ್ಕೆ ತಡೆ ಕೊಡ್ಬೋದು, ಇಲ್ಲ ಆದೇಶವನ್ನು ರದ್ದು ಮಾಡುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಅಂತ. ಆದರೆ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸಾಧ್ಯತೆಗಳನ್ನು ನೋಡಿದಾಗ ಇವರು ಕೊಟ್ಟಿರುವಂಥ ಆದೇಶವನ್ನು ರದ್ದು ಮಾಡ್ಬೋದು ಅಂತ. ಯಾಕೆಂದರೆ ಪ್ರತಿ ಹಂತದಲ್ಲೂ ಕೂಡ ಏನು ಪೊಲೀಸರ ಪರವಾಗಿ ವಾದ ಮಾಡಿದಂಥ ಸಿದ್ಧಾರ್ಥ ಲೂಥ್ರಾ ಏನಿದ್ರು, ಅವರು ಪ್ರತಿ ಹಂತದಲ್ಲೂ ಸಾಕ್ಷ್ಯಗಳನ್ನು ಇಡ್ತಾ ಹೋಗಿರುವಂಥದ್ದು. ಅದನ್ನು ಕೋರ್ಟ್ ಗಮನ ಹರಿಸುವ ರೀತಿಯಲ್ಲಿ ಮತ್ತು ಅವರಿಗೆ ಯಾವ ರೀತಿಯಾಗಿ ಹೈಕೋರ್ಟ್ನ ಕಣ್ತಪ್ಪಿಸಿ ಇವರು ಜಾಮೀನನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಗ್ರೌಂಡ್ಸ್ಗಳನ್ನು ಅಲ್ಲಿ ಕೋರ್ಟ್ನಲ್ಲಿ ಇಟ್ಬಿಟ್ಟು ವಾದವನ್ನು ಮಾಡಿರುವಂಥದ್ದು. ಪ್ರತಿ ಸಾಕ್ಷ್ಯಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿರುವಂಥದ್ದು. ಹೀಗಾಗಿ ಇಷ್ಟೆಲ್ಲ ಸಾಕ್ಷಿಗಳು ಇದ್ದರೂ ಕೂಡ ಹೈಕೋರ್ಟ್ ಯಾವ ರೀತಿಯಾಗಿ ಇವರಿಗೆ ನಿರ್ದೋಷಿ ಅನ್ನೋ ರೀತಿಯಲ್ಲಿ ಜಾಮೀನನ್ನು ಕೊಡುತ್ತೆ ಅನ್ನೋದಕ್ಕೆ ಏನು ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಅಂದರೆ ಹೈಕೋರ್ಟ್ಗಿಂತ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಇಂಥ ಕಣ್ತಪ್ಪುಗಳು ಆಗಬಹುದು, ಇಲ್ಲ ಇಂಥ ತಪ್ಪುಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಆದರೆ ಹೈಕೋರ್ಟ್ ಈ ರೀತಿಯಾಗಿ ಮಾಡ್ಬೋದು ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಮತ್ತು ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ಬೆಳವಣಿಗೆಯನ್ನು ನೋಡಿದ್ರೆ ನಾವು ದರ್ಶನ್ ಮತ್ತು ಇತರ ಆರೋಪಿಗಳು ಏನಿದ್ದಾರೆ ಅವರ ಹೈಕೋರ್ಟ್ ನೀಡಿರುವಂಥ ಜಾಮೀನು ರದ್ದಾಗುವಂತಹ ಎಲ್ಲ ಲಕ್ಷಣಗಳು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ಒಂದು ವೇಳೆ ಅದೇ ರೀತಿಯಾಗಿ ಇನ್ನು ಒಂದು ವಾರದೊಳಗೆ ಅಂದರೆ ಉಳಿದ 5 ಜನ, ಈಗ ಪವಿತ್ರ ಗೌಡ ಮತ್ತು ದರ್ಶನ್ ಪರ ವಕೀಲರು ಮಾತ್ರ ವಾದವನ್ನು ಮಂಡನೆ ಮಾಡಿರುವಂಥದ್ದು, ಇನ್ನೂ 5 ಜನ ಆರೋಪಿಗಳದ್ದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೇಸಿದೆ. ಅವರ ಪರವಾಗಿ ಏನು ವಾದ ಮಂಡನೆಯನ್ನು ಮಾಡಬೇಕು ಅಂತೇಳಿ ಸಮಯಾವಕಾಶವನ್ನು ಕೇಳಿದಾಗ 3 ಪುಟಗಳಲ್ಲಿ ಇನ್ನೊಂದು ವಾರದ ಒಳಗಡೆ ನೀವು ಏನು ವಾದವನ್ನು ಮಾಡ್ತೀರೋ ಅದನ್ನು ಲಿಖಿತ ರೂಪದಲ್ಲಿ ಸುಪ್ರೀಂ ಕೋರ್ಟ್ಗೆ ನೀವು ಸಲ್ಲಿಕೆಯನ್ನು ಮಾಡಿ ಅದಾದ ನಂತರ ವಾದ ಮಂಡನೆ ಮಾಡಬೇಕು. ಇನ್ನೊಂದು 10 ದಿನದ ಒಳಗೆ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತುರಾತುರಿಯಲ್ಲಿ ನಾವು ತೀರ್ಪನ್ನು ಕೊಡಲ್ಲ, ಕಾಲಾವಕಾಶವನ್ನು ತೆಗೆದುಕೊಂಡೇ ಕೊಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್. ಈ ಒಂದು ಕೇಸ್ ನಾವು ಗಮನಿಸ್ತಾ ಇದ್ದರೆ ಸುಪ್ರೀಂ ಕೋರ್ಟ್ನ ಅಂಶಗಳು, ಸುಪ್ರೀಂ ಕೋರ್ಟ್ ಯಾವೆಲ್ಲ ಒಂದು ವಿಚಾರವನ್ನು ಗಮನಿಸಿದೆ ಎನ್ನುವುದರ ಆಧಾರದ ಮೇಲೆ ಕರ್ನಾಟಕ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಅವರ ಒಂದು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ನಾವು ಚೆಕ್ ಮಾಡಿಕೊಂಡಾಗ ಬಹುಶಃ ಬೇಲ್ ವಿಚಾರದಲ್ಲಿ ಆರೋಪಿಗಳಿಗೆ ಸಿಹಿ ಸುದ್ದಿಗಿಂತ ಕಹಿ ಸುದ್ದಿ ಜಾಸ್ತಿ ಇರಬಹುದೇನೋ ಅಂಥೇಳಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಕಾರಣ ಅಲ್ಲಿ ಒಂದು ಆ ಫೋಟೋ ತೆಗೆಸ್ಕೊಂಡಿರ್ತಕ್ಕಂಥ ವಿಚಾರ ಆಗಲಿ, ಬೇರೆ ವಿಚಾರಗಳಾಗಲಿ, ಹೇಳಿಕೆಯನ್ನು ಯಾವ ಟೈಮಿಗೆ ದಾಖಲಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸಾಕ್ಷಿಗಳ ಹೇಳಿಕೆಯನ್ನು ಏನು ದಾಖಲು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು. ಯಾವುದೋ ಒಂದು ಕೆಳ ಹಂತದ ನ್ಯಾಯಾಲಯ ಇಂಥ ಕೆಲಸ ಮಾಡಿದ್ರೆ ಓಕೆ, ಆದರೆ ಹೈಕೋರ್ಟ್ ಈ ಥರ ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಇದು ಸ್ವಲ್ಪ ನಂಬ ಕಷ್ಟ ಆಗ್ತಿದೆ ಅನ್ನೋ ಒಂದು ಅಂಶವನ್ನು ದಾಖಲು ಮಾಡ್ತಾ ಇದ್ದಾರಲ್ಲ. ಹಾಗಾಗಿ ಆರೋಪಿಗಳಿಗೆ ಸ್ವಲ್ಪ ಯಾಕೋ ಅಂಥ ಒಳ್ಳೆಯ ಸುದ್ದಿ ಇದಲ್ಲ ಅಂತ ಅನ್ನಿಸ್ತಾ ಇದೆ.